ನೌಟಂಕಿ ಪ್ರಿಯಾಂಕಾ ಕಿಲಾಡಿ ಡೇವಿಡ್ ಲವ್ ಸ್ಟೋರಿ ಗಂಡನ ಫ್ಯಾಕ್ಟ್ರಿಯಲ್ಲಿದ್ದರೂ ಕೂಡ ಕಳ್ಳಾಟ ಈ ಥರದ ಸಾಲುಗಳನ್ನು ಈಗ ಮಾಧ್ಯಮಗಳ ಮುಖಪುಟಗಳಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ನೌಟಂಕಿ ಪ್ರಿಯಾಂಕಾ ಕಿಲಾಡಿ ಡೇವಿಡ್ ಲವ್ ಸ್ಟೋರಿ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಅಂಕಲ್ ಆಂಟಿ ಅನ್ನೋ ಕತೆ. ಬಹುಶಃ ಇದನ್ನು ಹೇಳಲಿಕ್ಕೆ ನಮಗೂ ಕೂಡ ಮುಜುಗರ ಆಗ್ತಾ ಇಲ್ಲ, ಯಾಕೆಂದರೆ ಈ ಥರದ ಒಂದು ಕೇಸ್ ಇದು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಒಬ್ಬ ಹೆಣ್ಮಗಳು ಹೇಳ್ದೆ ಕೇಳದೆ ಮದುವೆಗೆ ಹೋಗಿ ಮನೆಗೆ ವಾಪಸ್ ಆಗದೇ ಇದ್ದಾಗ ಅವರ ಮನೆಯವರಿಗೆ ಎಷ್ಟು ಆತಂಕ ಆಗಿರಬೇಡ ಅನ್ನೋದನ್ನು ನಾವು ಕೂಡ ಮಾತನಾಡ್ಕೊಳ್ತಾ ಇದ್ವಿ. ಆದರೆ ಈ ಖತರ್ನಾಕ್ ಆಂಟಿ, ಇಡೀ ರಾಜ್ಯ ಈ ಮಹಿಳೆ ಪಾಪ ಎಲ್ಲೋ ಯಾವ ನೇಚರ್ ಕೈಗೆ ಸಿಕ್ಕು ಹೆಣವಾಗಿಬಿಟ್ಟಿದ್ದಾಳೋ ಅನ್ನೋ ಆತಂಕದಲ್ಲಿದ್ದರೆ, ಈಕೆಯ ಉಡುಪುಗಳು ಈಗ ಕೆರೆಯಲ್ಲಿ ಬಿದ್ದಿರೋದನ್ನು ನೋಡಿದ್ರೆ ಅದೆಷ್ಟು ಕ್ರೂರವಾಗಿ ಈ ಪ್ರಿಯಾಂಕಾ ಎಂಬ ಮಹಿಳೆಯನ್ನು ತನ್ನ ದೇಹದ ಆಸೆಗೆ ಬಳಸ್ಕೊಂಡು ಕಾಮತೃಷಿಯನ್ನು ತೀರಿಸ್ಕೊಂಡು ಕೆರೆಗೆ ಎಸೆದಿದ್ದಾರೋ ಅಂತ ಎಲ್ಲರೂ ನೊಂದುಕೊಳ್ತಾ ಇದ್ದರೆ, ಈಕೆ ಮಾತ್ರ ಲಾಡ್ಜ್ ಅನ್ನುವಂತೆ ತನ್ನ ಬಾಯ್ ಫ್ರೆಂಡ್ ಮನೆಯಲ್ಲೇ ಆಯಾಗಿ ಮಲಗಿಬಿಟ್ಟಿದ್ದಾಳೆ, ರೆಸ್ಟ್ ತಗೊಳ್ತಾ ಇದ್ದಾಳೆ. ಅಷ್ಟಕ್ಕೂ ಈ ಬಾಯ್ ಫ್ರೆಂಡ್ ಹಿನ್ನೆಲೆಯೂ ಕೂಡ ಈ ಕೇಸ್ನ ಕುತೂಹಲವನ್ನು ಡಬಲ್ ಮಾಡಿದೆ. ಈ ಕಿಲಾಡಿ ಆಂಟಿಯ ಕಥೆಯನ್ನೊಮ್ಮೆ ಡೀಟೇಲ್ಡ್ ಆಗಿ ಹೇಳ್ತಾ ಹೋಗ್ತೀನಿ, ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಸನ ಜಿಲ್ಲೆಯ ಬೇಲೂರಿನ ಪ್ರಿಯಾಂಕಾ ಮಿಸ್ಸಿಂಗ್ ಕಹಾನಿ ಇದೀಗ ರೋಚಕ ತಿರುವನ್ನು ಪಡೆದುಕೊಂಡಿದೆ. ಸುಮಾರು 30 ಲಕ್ಷಕ್ಕೂ ಅಧಿಕ ಚಿನ್ನಾಭರಣವನ್ನು ಧರಿಸಿ ಮದುವೆಗೆ ಬಂದಿದ್ದಂತಹ ಮಹಿಳೆ ನಾಪತ್ತೆಯಾದಂಥ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ನಿಗೂಢ ರೀತಿಯಲ್ಲಿ ಕಣ್ಮರೆಯಾಗಿ ಪೊಲೀಸ್ ಇಲಾಖೆಯ ದಿಕ್ಕೆಡಿಸಿದ್ದಂಥ ಮಹಿಳೆ ದಿಢೀರ್ ಪ್ರತ್ಯಕ್ಷವಾಗಿ ಬಿಡ್ತಾರೆ. ಗುರುವಾರ ರಾತ್ರಿ ನಾಪತ್ತೆಯಾಗಿದ್ದಂಥ ಮಹಿಳೆ ಕುಣಗಲ್ನಲ್ಲಿ ಪತ್ತೆಯಾಗ್ತಾರೆ. ಮಹಿಳೆ ಪತ್ತೆಯಾದ ಬಗ್ಗೆ ಪೊಲೀಸ್ ಇಲಾಖೆಯ ಮೂಲಗಳು ಕೂಡ ಖಾತ್ರಿಪಡಿಸ್ತವೆ. ಮಹಿಳೆ ಜೀವಂತ ಇರೋದನ್ನು ಪೊಲೀಸರು ಖಚಿತಪಡಿಸ್ಕೊಳ್ತಾರೆ. ಆದರೆ ಈ ಸುದ್ದಿ ಏನು ಮನೆಯವರು ನಿಟ್ಟುಸಿರು ಬಿಡುವಂಥ ಸುದ್ದಿ ಏನಲ್ಲ. ಯಾಕೆ ಅಂದರೆ ಆ ಥರದ ಕೆಟ್ಟ ವಿಷಯಕ್ಕೆ ಆಕೆ ಈಗ ಸುದ್ದಿ ಆಗ್ತಾ ಇರೋದು. ಆಕೆ ಸಿಕ್ಕಿಬಿದ್ದಿರೋದು ಸ್ವಂತ ಗಂಡನ ಫ್ರೆಂಡ್ ಜೊತೆಗೆ. ಆತ ಕೂಡ ಗಂಡನಿಗೆ ಕ್ಲೋಸ್ ಇದ್ದಂಥವನು. ಅವನ ಹೆಸರು ಡೇವಿಡ್. ಬಿಹಾರ ಮೂಲದ ಈ ಡೇವಿಡ್ ಅದೇನು ಮರಳು ಮಾಡಿದ್ನೋ ಏನೋ ಗೊತ್ತಿಲ್ಲ, ಆದರೆ ಮನೆಯವರನ್ನೇ ಜೊತೆಗೆ ಒಬ್ಬ ಮಗನನ್ನು ಕೂಡ ಬಿಟ್ಟು ಬರುವಂತಹ ಧೈರ್ಯವನ್ನು ಆ ಮಹಿಳೆ ಮಾಡಿದ್ದಾಳೆ. ಆದರೆ ಇಡೀ ರಾಜ್ಯ ತಲೆ ಕೆಡಿಸ್ಕೊಂಡಿದ್ರು ಕೂಡ ಅದು ಹೇಗೆ ನಿಶ್ಚಿಂತೆಯಿಂದ ಈ ಮಹಿಳೆ ಆ ಡೇವಿಡ್ ಮನೆಯಲ್ಲಿ ಮಲಗಿದ್ರೋ ಗೊತ್ತಿಲ್ಲ. ಸೋಕೋ ಟೀಮ್ ಬಂದಿತ್ತು, ಡ್ರೋನ್ ಬಂದಿತ್ತು, ಅಗ್ನಿಶಾಮಕ ದಳ ಇತ್ತು, ಪೊಲೀಸ್ನವರು ಖುದ್ದಾಗಿ SP ಶ್ರೀನಿಧಿಯವರು ಸೇರಿದಂತೆ ಅನೇಕ ಪೊಲೀಸ್ ಸಿಬ್ಬಂದಿಗಳು ಕೂಡ ಕೆರೆಯಲ್ಲಿ ಬೀಡು ಬಿಟ್ಟಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಚರ್ಚೆ ಆಗ್ತಾ ಇತ್ತು. ಇತ್ತೀಚೆಗೆ ಹೆಣ್ಣು ಮಕ್ಕಳಿಗೆ ಆ ರೀತಿಯಾಗಿ ನಿರ್ಭೀತಿಯಿಂದ ಎಲ್ಲೂ ಕೂಡ ಓಡಾಡುವಂತಿಲ್ಲ. ಬಂಗಾರಕ್ಕೆ ಬೆಲೆ ಜಾಸ್ತಿ ಆಗಿರೋದ್ರಿಂದ ಯಾರೂ ಕೂಡ ಬಂಗಾರವನ್ನು ಧರಿಸಿ ಸಮಾರಂಭಗಳಲ್ಲಿ ಭಾಗಿಯಾಗೋ ಹಾಗಿಲ್ಲ, ಒಬ್ಬಂಟಿಯಾಗಿ ಓಡಾಡೋ ಹಾಗಿಲ್ಲ. ಸ್ವಾತಂತ್ರ್ಯ ಬಂತು, ಇಷ್ಟು ವರ್ಷ ಆಯಿತು, ಅಷ್ಟು ವರ್ಷ ಆಯಿತು ಅನ್ನೋ ಚರ್ಚೆಗಳು ಕೂಡ ಶುರುವಾಗ್ತಾ ಇತ್ತು. ಅನೇಕ ಕಿಡಿಗೇಡಿಗಳು ಪುರುಷರು ಹೆಣ್ಣನ್ನು ಯಾವ ರೀತಿಯಾಗಿ ನೋಡ್ತಾರೆ ಅನ್ನೋ ಚರ್ಚೆಗಳು ಕೂಡ ಆಗ್ತಾಯಿತ್ತು. ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ನಿರಂತರವಾಗಿ ಪ್ರಸಾರವಾಗ್ತಾ ಇದೆ. ಆದರೆ ಈಕೆ ಮಾತ್ರ ಯಾವುದೇ ಅಂಜಿಕೆ ಅಳುಕು ಇಲ್ಲದೆ ಪಾಪ ಪ್ರಜ್ಞೆ ಇಲ್ಲದೆ ಆರಾಮಾಗಿ ಗೆಳೆಯನ ಮನೆಯ ಗೂಡಲ್ಲಿ ಬೆಚ್ಚಗೆ ಇದ್ದಾಳೆ. ಸ್ನೇಹಿತರೆ, ಪ್ರಿಯಾಂಕಾ ಪ್ರಿಯಕರ ಆಕೆಯ ಗಂಡನ ಸಹೋದ್ಯೋಗಿ ಅನ್ನೋದು ಆರಂಭದಲ್ಲಿ ತಿಳಿದು ಬಂತು. ಗಂಡನ ಗೆಳೆಯನೊಂದಿಗೆ ಪ್ರಿಯಾಂಕಾ ಅಕ್ರಮ ಸಂಬಂಧ ಹೊಂದಿದ್ಲು ಅನ್ನೋದನ್ನು ಪೊಲೀಸರು ಕೂಡ ತನಿಖೆಯೊಂದಿಗೆ ಅದನ್ನು ತಿಳಿದುಕೊಳ್ತಾರೆ. ಆದರೆ ಈಕೆಯ ಉದ್ದೇಶ ಏನಾಗಿತ್ತು ನೋಡಿ. ಈ ಇನೆಯ ಇದ್ದಾನಲ್ವ, ಈ ಪ್ರಿಯಕರ ಇದ್ದಾನಲ್ವ, ಆತನೊಂದಿಗೆ ಎಸ್ಕೇಪ್ ಆಗೋ ಉದ್ದೇಶದಿಂದ ಮನೆಯಲ್ಲಿದ್ದಂಥ ಎಲ್ಲ ಚಿನ್ನಾಭರಣವನ್ನು ಕೂಡ ಧರಿಸ್ಕೊಂಡು ಬಂದಿದ್ಲು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮದುವೆಯ ಬಳಿಕ ಪ್ರಿಯಕರನೊಂದಿಗೆ ಹೋಗಿದ್ದಂಥ ಈ ಪ್ರಿಯಾಂಕಾ ತಾನು ಸತ್ಬಿಟ್ಟಿದ್ದೀನಿ ಅಂತ ಹೇಳಿ ನಂಬಿಸ್ಲಿಕ್ಕೆ ಕೆರೆ ಬಳಿ ಆ ಬಟ್ಟೆ, ಒಳ ಉಡುಪು ಎಲ್ಲವನ್ನು ಕೂಡ ಇಟ್ಟು ಈ ಪ್ರಿಯಕರನ ಮನೆ ಸೇರ್ಕೊಂಡ್ಬಿಟ್ಟಿದ್ರು. ಇದೀಗ ಇಬ್ಬರನ್ನೂ ಕೂಡ ಬಂಧಿಸಿರ್ತಕ್ಕಂಥ ಪೊಲೀಸರು ಕೇಸನ್ನು ದಾಖಲಿಸ್ಕೊಂಡು ಬೇಲೂರು ಠಾಣೆಗೆ ಕರೆದುಕೊಂಡು ಬಂದಿದ್ದಾರೆ. ನೋಡಿ, 11 ವರ್ಷಗಳ ಹಿಂದೆ ಬೇಲೂರು ತಾಲೂಕಿನ ಮತ್ತಾವರದ ಪ್ರಿಯಾಂಕಾ ಮದುವೆ ಕುಣಿಗಲ್ ಎಲಿಯೂರು ನಿವಾಸಿ ರುದ್ರೇಶ್ ಅನ್ನೋರೊಂದಿಗೆ ಆಗಿತ್ತು. ದಂಪತಿಗೆ ಓರ್ವ ಮಗ ಇದ್ದಾನೆ, ಕುಟುಂಬ ಕೂಡ ಚೆನ್ನಾಗೇ ಇತ್ತು. ಮದುವೆ ಹೋಗಬೇಕಾದ್ರೂ ಕೂಡ ಖುಷಿಯಾಗಿ ಹೋಗಿದ್ದರು. ಮದುವೆಯಲ್ಲೂ ಕೂಡ ಯಾವುದೇ ಆತಂಕ ಇರಲಿಲ್ಲ. ಆದರೆ ಮೈ ತುಂಬ ಸ್ವಲ್ಪ ಒಡವೆಯನ್ನು ಹಾಕ್ಕೊಂಡು ಹೋಗಿದ್ದರು ಅನ್ನೋ ಚರ್ಚೆಗಳ ಆರಂಭದಲ್ಲಿ ಶುರುವಾಯಿತು. ಆದರೆ ಯಾವಾಗ ಈ ಗಂಡನೊಂದಿಗೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಗೆಳೆಯ ಡೇವಿಡ್ ಇದ್ದಾನಲ್ವ, ಆತನೊಂದಿಗೆ ಸ್ನೇಹ ಶುರುವಾಯಿತು. ಆ ಸ್ನೇಹ ಪ್ರೀತಿಯಾಗಿ ಪ್ರೇಮಾಂಕುರವಾಗಿ ಬದಲಾಗಿದೆ. ನೋಡಿ, ಯಾರೀತ ಡೇವಿಡ್ ಅನ್ನೋದನ್ನು ಕೂಡ ಹೇಳಿಬಿಡ್ತೀನಿ. ಯಾವಾಗ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಆವಾಗ ಈ ಸ್ನೇಹ ಪ್ರೀತಿಗೆ ತಿರುಗಿದೆ, ಪ್ರೀತಿ ಅಕ್ರಮ ಸಂಬಂಧವಾಗಿ ಬದಲಾಗಿದೆ. ಹಾಸನ ಮತ್ತು ಬೇಲೂರು ಠಾಣೆಯ ಪೊಲೀಸರು ಇಬ್ಬರ ಅಕ್ರಮ ಸಂಬಂಧವನ್ನು ಪತ್ತೆ ಮಾಡ್ತಾರೆ. ಅವರು ಇವ್ರ ಬಳಿ ಕೇಳಿ ತಿಳ್ಕೊಳ್ತಾರೆ ಫ್ಯಾಕ್ಟ್ರಿಯಲ್ಲಿ ಹೇಗಿತ್ತು ಸ್ನೇಹ ಎಲ್ಲವೂ ಕೂಡ. ಯಾರೋ ಒಬ್ಬರು ಒಂದು ಕ್ಲೂ ಕೊಟ್ಟಿರ್ತಾರೆ.
ನೇರವಾಗಿ ಕುಟುಂಬದವ್ರಿಗೆ ಹೇಳದೇ ಇದ್ದರೂ ಕೂಡ ಪೊಲೀಸ್ನವ್ರಿಗೆ ಹೇಳಿರ್ತಾರೆ. ನೇರವಾಗಿ ಕುಣಿಗಲ್ಗೆ ಬಂದಂಥ ಪೊಲೀಸ್ನವರು ಇಬ್ಬರನ್ನು ಕೂಡ ಬಂಧಿಸೋ ಕೆಲಸವನ್ನು ಮಾಡಿದ್ದಾರೆ. ಆದರೆ ಈ ಡೇವಿಡ್ಗೆ ಆತನ ಹಿನ್ನೆಲೆ ಏನು, ಅವ್ರ ಕುಟುಂಬದ ಹಿನ್ನೆಲೆ ಏನು ಅಂತ ಹೇಳ್ಬಿಡ್ತೀನಿ. ನೋಡಿ, ಡೇವಿಡ್ಗೂ ಕೂಡ ಒಬ್ಬರು ಪತ್ನಿ ಇದ್ದಾರೆ. ಕುಟುಂಬಸ್ಥರ ನಿಧನದ ಹಿನ್ನೆಲೆ ತವರಿಗೆ ತೆರಳಿದಾಗ ಈ ರೀತಿಯಾದಂಥ ಖತರ್ನಾಕ್ ಪ್ಲಾನನ್ನು ಮಾಡಿ ಇಬ್ಬರು ಸೇರೋ ಪ್ರಯತ್ನವನ್ನು ಮಾಡಿದ್ದಾರೆ. ಇಡೀ ರಾಜ್ಯ ಇದರ ಬಗ್ಗೆ ಚರ್ಚೆ ಶುರುವಾಗ್ತಾ ಇದೆ. ಕುಟುಂಬದವರು ಎಲ್ಲೋ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಅಂದ್ಕೊಂಡಿದ್ದು ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಈ ಮಹಿಳೆ ಅಂದ್ಕೊಂಡಿದ್ರು ಏನೋ ಗೊತ್ತಿಲ್ಲ. ಬಟ್ ಯಾವಾಗ ಇಡೀ ರಾಜ್ಯದಲ್ಲಿ ಇದು ಸದ್ದು ಮಾಡಲಿಕ್ಕೆ ಶುರುವಾಯಿತು, ಸದ್ಯದ ಮಟ್ಟಿಗೆ ಇದೇ ಸೇಫ್ ಜಾಗ. ಅದಾದಮೇಲೆ ಇಲ್ಲಿಂದ ಹೊರಗೆ ಹೋಗೋ ಪ್ರಯತ್ನ ಅಥವಾ ಓಡಿ ಹೋಗೋ ಪ್ರಯತ್ನ, ಅದು ಏನು ಪ್ಲ್ಯಾನ್ ಮಾಡಿದ್ರು ಪೊಲೀಸರ ತನಿಖೆಯಲ್ಲಿ ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ. ನೋಡಿ, ಬಿಹಾರ ಮೂಲ, ಉತ್ತರ ಪ್ರದೇಶದ ಮೂಲದವನು ಅನ್ನೋ ಚರ್ಚೆಗಳು ಕೂಡ ಆಗ್ತಾ ಇದೆ. ಕುಣಿಗಲ್ ಫ್ಯಾಕ್ಟ್ರಿಯಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಯೊಂದರಲ್ಲಿ ಈತ ಡೇವಿಡ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ಕೊಂಡಿದ್ದಂತೆ. ಒಂದು ಒಳ್ಳೆಯ ಹುದ್ದೆ ಇತ್ತಲ್ಲ. ಈ ಕುಟುಂಬದೊಂದಿಗೆ ಕುಣಿಗಲ್ ಪಟ್ಟಣದ ಗೊಟ್ಟಿಗೆರೆಯಲ್ಲಿ ಡೇವಿಡ್ ವಾಸ ಮಾಡ್ತಾ ಇದ್ದಂತೆ ಹೆಂಡತಿ ಜೊತೆಗೆ. ಗೊಟ್ಟಿಗೆರೆಯಲ್ಲಿ ಡೇವಿಡ್ ಅಧೀನದಲ್ಲಿಯೇ ಪ್ರಿಯಾಂಕಾ ಮತ್ತು ರುದ್ರೇಶ್, ಈತ ಮ್ಯಾನೇಜರ್ ಆದರೆ ಇವನ ಅಂಡರ್ನಲ್ಲಿ ಪ್ರಿಯಾಂಕಾ ಮತ್ತು ರುದ್ರೇಶ್ ಇಬ್ಬರು ಕೂಡ ಕೆಲಸ ಮಾಡ್ಕೊಂಡಿದ್ದಾರೆ. ನೋಡಿರಿ, ಇವರು ಮ್ಯಾನೇಜರ್ ಅಂದ ತಕ್ಷಣ ಈತ ಹೇಳಿದ್ದನ್ನೆಲ್ಲ ಕೇಳಬೇಕಲ್ವಾ. ಹೇಳಿದ್ದನ್ನೆಲ್ಲ ಕೇಳಬೇಕು ಅಂದರೆ ಈ ಥರದ್ದನ್ನೆಲ್ಲ ಮಾಡಬೇಕು ಅನ್ನೋ ಒಂದಿಷ್ಟು ಪ್ರಮೇಯಗಳು ಕೂಡ ಏನು ಬರೋದಿಲ್ಲ. ಬಟ್ ಆಕೆಯ ಸಚ್ಚಾರಿತ್ರದ ಬಗ್ಗೆ ಈಗ ಚರ್ಚೆಗಳು ಕೂಡ ಶುರುವಾಗ್ತಾ ಇರೋದು. ನೋಡಿ, ಇವರು ಸಿಕ್ಕಿಬಿದ್ದಂಥ ಜಾಗ ಡೇವಿಡ್ ಕುಟುಂಬದೊಂದಿಗೆ ನಮ್ಮ ಮನೆಯನ್ನು ಬಾಡಿಗೆ ಪಡೆದುಕೊಂಡು ವಾಸವಾಗಿದ್ದ ಅಂತ ಮನೆಯ ಮಾಲೀಕರು ಹೇಳ್ತಾ ಹೋಗ್ತಾರೆ. ಕುಟುಂಬಸ್ಥರ ನಿಧನದ ಹಿನ್ನೆಲೆ ಪತ್ನಿ ತವರೂರಿಗೆ ಹೋಗಿದ್ದಾರೆ ಅಂತ ಹೇಳಿದರು. ಇನ್ನು ಆ ಮಿಸ್ಸಿಂಗ್ ಮಹಿಳೆ ಮನೇಲಿರ್ತಕ್ಕಂಥ ವಿಷಯವು ನಮಗೂ ಕೂಡ ಗೊತ್ತಿರಲಿಲ್ಲ, ಯಾವಾಗ ಬಂದರೂ ಏನೂ ಗೊತ್ತಿಲ್ಲ. ಪೊಲೀಸರು ಅವರಿಬ್ಬರನ್ನ ಕರೆದುಕೊಂಡು ಹೋಗುವಾಗ ನಾನು ಕೂಡ ನೋಡಲಿಲ್ಲ ಅಂತಲೂ ಕೂಡ ಈ ಡೇವಿಡ್ ವಾಸವಿದ್ದಂಥ ಮನೆಯ ಮಾಲೀಕ ಹೇಳಿದ್ದಾರೆ. ಅಂದರೆ ಅದು ಯಾವಾಗ ರಾತ್ರಿ ಬಂದು ಪೊಲೀಸ್ನವ್ರು ಇಬ್ಬರನ್ನೂ ಎಳ್ಕೊಂಡು ಹೋದ್ರೆ ಏನೋ ಗೊತ್ತಿಲ್ಲ. ಮನೆಯ ಮಾಲೀಕರಿಗೂ ಕೂಡ ಈ ಸುದ್ದಿ ಗೊತ್ತಿಲ್ಲ. ನೋಡಿ, ಶುರುವಾಗಿದ್ದು ಹೇಗೆ ಅಂತ, ಘಟನೆ ಸ್ಥಳದಲ್ಲಿ ಮೊದಲ ದಿನ ಯಾವುದೇ ವಸ್ತುಗಳು ಕಾಣಿಸ್ದೇ ಇದ್ದರೂ ಕೂಡ ಎರಡನೇ ದಿನ ಬಟ್ಟೆಗಳು ಮತ್ತು ಬ್ಯಾಗ್ ಸಿಕ್ಕಿರೋದು ಸಂಶಯ ಶುರುವಾಗ್ಲಿಕ್ಕೆ ಕಾರಣ ಆಗಿದ್ದು. ಅಂದರೆ ಇವರಿಬ್ಬರೇ ಪ್ಲ್ಯಾನ್ ಮಾಡಿ ಈ ರೀತಿಯಾಗಿ ಸತ್ತು ಬಿಟ್ಟಿದ್ದಾಳೆ ಅನ್ನೋದು ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ತಗೊಂಬಂದು ಹಾಕಿದ್ದಾರೆ. ಅಂದರೆ ಈ ಡೇವಿಡ್ಡೇ ತಂದು ಹಾಕಿರಬಹುದು. ಸ್ವತಃ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶುಭನ್ವಿತಾ, ASP ಶ್ರೀನಿಧಿ, ಪೊಲೀಸ್ ಅಧಿಕಾರಿಗಳು, ಶ್ವಾನದಳ, ಸೂಕ್ಷ್ಮ ತನಿಖಾ ತಂಡ, ಪ್ರತಿಯೊಬ್ಬರು ಕೂಡ ಎಲ್ಲೋ ಒಂದು ಕಡೆ ಅವರಿಗೂ ಕೂಡ ಆತಂಕ ಇತ್ತು. ಯಾಕೆಂದರೆ ಪೊಲೀಸ್ನವರು ಕೂಡ ನೆಗ್ಲೆಕ್ಟ್ ಮಾಡಿದ್ದಾರೆ ಕೇಸ್ನ ಇನ್ವೆಸ್ಟಿಗೇಟ್ ಮಾಡೋದರಲ್ಲಿ ಆರಂಭದಲ್ಲಿ ಅಂತ. 29 ವರ್ಷದ ಪ್ರಿಯಾಂಕಾ ಅನ್ನೋ ಮಹಿಳೆ ಫೆಬ್ರವರಿ 12ರಂದು ಚಿಕ್ಕಮಗಳೂರಿನ ಮದುವೆ ಕಾರ್ಯಕ್ರಮಕ್ಕೆ ಆಗಮಿಸಿದಾಗ ಅಲ್ಲಿಂದ ಮಿಸ್ ಆಗಿದ್ದು. ನಂತರ ಬೇಲೂರಿಗೆ ಬರ್ತಾರೆ, ತಾಯಿಯನ್ನು ಭೇಟಿಯಾಗಿದ್ದರು. ತಾಯಿ ಮನೆಯಿಂದ ಬಳಿಕ ಪ್ರಿಯಾಂಕಾ ಮಿಸ್ ಆಗಿದ್ದು ಲಾಸ್ಟ್. ಅದಾದಮೇಲೆ ಈ ಡಾಟ್ಸ್ ಕನೆಕ್ಟ್ ಆಗ್ತಾರೆ. ಒಂದು ಸ್ವಲ್ಪ ಹಿನ್ನೆಲೆ ಹೇಳಿಬಿಡ್ತೀನಿ, ನೀವು ಇದೇ ಮೊದಲ ಬಾರಿ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ. ಮೊಬೈಲ್ ಆಫ್ ಮಾಡೋ ಮುನ್ನ ರಾತ್ರಿ 7:30ಕ್ಕೆ ಕುಟುಂಬದ ಸದಸ್ಯರಿಗೆ ಕರೆ ಮಾಡಿದಂಥ ಪ್ರಿಯಾಂಕಾ ಯಾರ್ದೋ ಜೊತೆಗಿದ್ದೀನಿ ಅಂತ ಹೇಳಿ ಆತಂಕಕಾರಿ ರೀತಿಯಲ್ಲಿ ಫೋನ್ನ ಕಟ್ ಮಾಡ್ತಾರೆ, ಸ್ವಿಚ್ ಆಫ್ ಆಗುತ್ತೆ. ಅದಾದಮೇಲೆ ಕಂಟಿನ್ಯೂಸ್ ಆಗಿ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ, ಟ್ರೈ ಆಗೋದಿಲ್ಲ. ಆಮೇಲೆ ಪೊಲೀಸ್ನವ್ರಿಗೆ ದೂರು ಕೊಡ್ಲಿಕ್ಕೆ ಮುಂದಾಗ್ತಾರೆ. ಇದಾದ ಬಳಿಕ ನ್ಯಾಷನಲ್ ಹೈವೇ 373 ಕೆರೆ ಸಮೀಪ ಪ್ರಿಯಾಂಕಾ ಅವರ ಚಪ್ಪಲಿ, ಒಳ ಉಡುಪು, ವ್ಯಾನಿಟಿ ಬ್ಯಾಗ್ ಪತ್ತೆ ಆಗುತ್ತೆ, ಆಧಾರ್ ಕಾರ್ಡ್ ಸಿಗುತ್ತೆ. ಸುಮಾರು 30 ಲಕ್ಷ ರೂಪಾಯಿ ಚಿನ್ನಾಭರಣ ಇದ್ದಿದ್ದರಿಂದ ಅನೇಕ ಅನುಮಾನಗಳು ಶುರುವಾಗ್ತವೆ. ಪೊಲೀಸರು ಕೇಸ್ನ ಗಂಭೀರವಾಗಿ ಪರಿಗಣಿಸ್ತಾರೆ. ಅದಾದಮೇಲೆ ತನಿಖೆ ಶುರುವಾಗಿದ್ದು. ನೋಡಿ, ಆರಂಭದಲ್ಲಿ ಈ ಕೇಸ್ ತನಿಖೆ ಹೀಗೆ ಶುರುವಾಯಿತು. ಎಲ್ಲೋ ಒಂದು ಕಡೆ ಕೆರೆಯಲ್ಲೇ ಬಿದ್ದಿರ್ಬೋದು ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಹುಡುಕ್ಲಿಕ್ಕೆ ಶುರು ಮಾಡಿದ್ರೆ ಇದರ ಅಂತ್ಯ ಈ ರೀತಿ ಆಗಿದೆ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು, ಆ ಸಾಲುಗಳನ್ನು ಬಳಸಲಿಕ್ಕೆ ಯಾಕೆ ಮುಜುಗರ ಆಗಲಿಲ್ಲ ಅಂದರೆ, ನೌಟಂಕಿ ಪ್ರಿಯಾಂಕಾ ಅನ್ನೋ ಪದಗಳನ್ನು ಇದಕ್ಕೆ ಬಳಸ್ತಾ ಇದ್ದಿದ್ದು. ಕಿಲಾಡಿ ಡೇವಿಡ್ ಇಬ್ಬರ ಲವ್ ಸ್ಟೋರಿ, ಗಂಡನ ಫ್ಯಾಕ್ಟ್ರಿಯಲ್ಲಿ ಮ್ಯಾನೇಜರ್ ಜೊತೆಗೆ ಇವರಿಬ್ಬರ ಕಳ್ಳಾಟ ಇವರ ಮನೆಯಲ್ಲಿ. ಸೊ ಇದು ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿದಂಥ ಒಂದು ವಿಚಿತ್ರ ವಿಶೇಷ ಸ್ಟೋರಿಯ ಒಂದು ಎಳೆ ಅನ್ನೋದನ್ನು ನಾನಿಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನೋಡಿ, ಇತ್ತೀಚೆಗೆ ನಾನು ಬೆಳ್ತಂಗಡಿ ಒಂದು ಕೇಸ್ನಲ್ಲೂ ಕೂಡ ಅದೇ ರೀತಿಯಾಗಿ ಒಬ್ಬ ಕಿಡ್ನ್ಯಾಪ್ ಮಾಡಲಿಕ್ಕೆ ಬಹಳಷ್ಟು ಜನ ಬಂದುಬಿಟ್ರು. ಓಮ್ನಿ ಅವಳು ಕೂಡ ಇದೇ ರೀತಿಯಾಗಿ ನಾಟಕವಾಡಿ ಮಂಗಳೂರಿನ ಕಾಲೇಜಿಗೆ ಸೇರಬೇಕು ಅನ್ನೋ ಉದ್ದೇಶದಿಂದ ಆಕೆಯೇ ಒಂದು ಪ್ಲ್ಯಾನನ್ನು ಹೆಣೆದಿದ್ದರು. ನಾವೆಲ್ಲರೂ ಕೂಡ ತುಂಬ ಸೀರಿಯಸ್ ಆಗಿ ಪೊಲೀಸ್ ಸುವ್ಯವಸ್ಥೆಯ ಬಗ್ಗೆ, ಕಾನೂನು ಸುವ್ಯವಸ್ಥೆಗಳ ಬಗ್ಗೆ, ಇಲ್ಲಿನ ಸಮಾಜದ ಬಗ್ಗೆ, ಅನೇಕರ ಬಗ್ಗೆ ದೂರ್ತೀವಿ. ಬಟ್ ಆದರೆ ಈ ರೀತಿಯಾಗಿ ಯಾಮಾರಿಸೋ ಉದ್ದೇಶದಿಂದ ಹೀಗೆ ಮಾಡಿದಾಗ ಸ್ವಲ್ಪ ಬೇಸರವಾಗುತ್ತೆ. ಬೇರೆ ಈ ಥರದ ಘಟನೆಗಳಾದಾಗ ಅದನ್ನು ಕೂಡ ಸೀರಿಯಸ್ ಆಗಿ ಯಾರೂ ಕೂಡ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ ಅನ್ನೋದಷ್ಟೇ ನನ್ನ ಅಭಿಪ್ರಾಯ ಅಂತ ಹೇಳ್ತಾ, ಇದಕ್ಕೆ ಸಂಬಂಧಪಟ್ಟಾಗ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ.